ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರ ಯಾರಿಗೆ ನಿವೇಶನ ಇಲ್ಲ, ಒಂದು ಸೂರಿಲ್ಲ, ಒಂದು ನಿವೇಶನ ಇಲ್ಲ, ರಸ್ತೆ ಬದಿಯಲ್ಲಿ ಫುಟ್ಪಾತಲ್ಲಿ ವಾಸ ಮಾಡ್ತಾಯಿದ್ದಾರೆ, ತುಂಬ ಬಡವರು, ಅವರಿಗೆ ಸೈಟೇ ಇಲ್ಲ, ಮನೆಯೇ ಇಲ್ಲ, ಕಟ್ಕೊಳ್ಲಿಕ್ಕೆ ಜಾಗನೇ ಇಲ್ವಲ್ಲ, ಅಂತಹ ಬಡವರಿಗೆ ಸರ್ಕಾರ ಈಗ ಒಂದು ನಿವೇಶನವನ್ನು ಕೊಡಲಿಕ್ಕೆ ಹೊರಟಿದೆ. ಇದು ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಏನು ಸರ್ಕಾರ ಕೊಟ್ಟೈತೆ, ಅದೇ ರೀತಿಯಲ್ಲಿ ಯಾರಿಗೆ ಸೂರಿಲ್ಲ ಅವ್ರಿಗೆ ನೋಡಿ, ವಸತಿ ರಹಿತರಿಗೆ ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲಿ 50,000 ನಿವೇಶನ ಹಂಚಿಕೆ ಕ್ರಮವನ್ನು ಕಂದಾಯ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಯಾದಂಥ DCM ಪರಮೇಶ್ವರ್. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಹಾಗೂ ಯುವ ನಿಧಿಯಿಂದ ಅಪಾರ ಫಲಾನುಭವಿಗಳಿಗೆ ಅನುಕೂಲ ಆಗ್ತಾ ಇತ್ತು. ಅದೇ ರೀತಿಯಲ್ಲಿ ಇದೀಗ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿ ಸೂರಿನ ಭಾಗ್ಯ, ಒಂದು ಸೈಟ್ ಭಾಗ್ಯವನ್ನು ಮಾಡಿಕೊಡ್ಬೇಕು ಅಂತ ಈಗ ಬೆಂಗಳೂರು ಸೇರಿದಂತೆ 31 ಜಿಲ್ಲೆಯಲ್ಲಿಯೂ ಈ ಒಂದು ಕ್ರಮವನ್ನು ಅನುಸರಿಸಬೇಕು ಅಂತ ರಾಜ್ಯ ಸರ್ಕಾರ ಈಗ ತೀರ್ಮಾನ ಮಾಡ್ತಾ ಇದೆ. ಪ್ರತಿ ಜಿಲ್ಲೆಯಲ್ಲೂ ತಲಾ 50,000 ನಿವೇಶನವನ್ನು ಗುರುತು ಮಾಡಿ ಹಂಚಿಕೆ ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಇದು ಯಾರಿಗೆ ಸೂರಿಲ್ಲ ಅವರಿಗೆ ತುಂಬಾ ಅನುಕೂಲ ಆಗುತ್ತೆ. ಸ್ನೇಹಿತರೆ, ವಸತಿ ರಹಿತರಿಗೆ ಕರ್ನಾಟಕ ಸರ್ಕಾರದಿಂದ ಸೂರಿನ ಭಾಗ್ಯ, ಪಂಚ ಗ್ಯಾರಂಟಿ ಜೊತೆ ನಿವೇಶನದ ಬಂಪರ್ ಕೊಡುಗೆ. ತಕ್ಷಣ ಕ್ರಮ ಕೈಗೊಳ್ಳುವಂತೆ ಕಂದಾಯ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ DCM ಪರಮೇಶ್ವರ್ ಅವರು. ಸ್ನೇಹಿತರೆ, ಬೆಂಗಳೂರು ಚುನಾವಣಾ ಪ್ರಣಾಳಿಕೆಯಂತೆ ಪಂಚ ಗ್ಯಾರಂಟಿಗಳ ನೀಡ್ತಾ ಇರುವಂಥ ಈ ಕಾಂಗ್ರೆಸ್ ಸರ್ಕಾರ ಇದೀಗ ಮತ್ತೊಂದು ದೊಡ್ಡ ಭಾಗ್ಯವನ್ನು ವಸತಿ ರಹಿತರಿಗೆ ಕೊಡುವ ಘೋಷಣೆಯನ್ನು ಮಾಡೈತೆ. ಚುನಾವಣಾ ಪ್ರಣಾಳಿಕೆಯಲ್ಲಿ ಏನು ತಿಳಿಸಿದ್ರು, ವಸತಿ ರಹಿತರಿಗೆ ಪ್ರತಿ ಜಿಲ್ಲೆಯಲ್ಲಿ ತಲಾ 50,000 ನಿವೇಶನಗಳನ್ನು ತಕ್ಷಣ ಗುರುತಿಸುವಂತೆ ಕಂದಾಯ ಇಲಾಖೆಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಪರಮೇಶ್ವರ್ ಅವರು ಪತ್ರವನ್ನು ಬರೆದಿದ್ದಾರೆ. ಈ ಒಂದು ಗುಡ್ ನ್ಯೂಸ್. ಹಾಗಾದರೆ ಆದೇಶದಲ್ಲಿ ಏನಿದೆ? ಆ ಪತ್ರದಲ್ಲಿ ಸರ್ಕಾರವು ಅಧಿಕಾರಕ್ಕೆ ಬರುವ ಮುನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ರಾಜ್ಯದ ಎಲ್ಲ ವಸತಿ ರಹಿತರಿಗೆ ನಿವೇಶನವನ್ನು ನೀಡುವಂತೆ ಘೋಷಣೆಯನ್ನು ಮಾಡಿತ್ತು. ಅದರಂತೆ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ತಲಾ 50,000 ನಿವೇಶನವನ್ನು ಹಂಚಿಕೆ ಮಾಡಲು ಸರ್ಕಾರ ಉದ್ದೇಶ ಮಾಡಿದ್ದು, ಗ್ರಾಮೀಣ ಪ್ರದೇಶದಲ್ಲಿ 30-40 ಸೈಟು ಅಂದರೆ 30-40 ಅಡಿಯ ಅಳತೆ ಹಾಗೂ ನಗರ ಪ್ರದೇಶದಲ್ಲಿ 20x30 ಅರ್ಧ ಸೈಟ್ ಅಳತೆ ನಿವೇಶನಗಳನ್ನು ಸಿದ್ಧಪಡಿಸಿ ಅರ್ಹರಿಗೆ ಒದಗಿಸುವಂತೆ ಇದನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಲಭ್ಯವಿರುವ ಹಾಗೂ ಖಾಲಿ ಇರುವ ಸರ್ಕಾರಿ ಜಮೀನುಗಳನ್ನು ತಕ್ಷಣವೇ ಗುರುತಿಸಿ ನಿವೇಶನಗಳ ರಚನೆಗೆ ಅಗತ್ಯ ಇರುವ ಎಲ್ಲ ಪ್ರಕ್ರಿಯೆಗಳನ್ನು ಯಾವುದೇ ವಿಳಂಬಕ್ಕೆ ಆಸ್ಪದ ಕೊಡದೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಬೇಕು ಅಂತ ಸರ್ಕಾರ ಹೇಳಿದೆ. ಅಲ್ಲದೆ ನಾವು ಕೊಟ್ಟ ಮಾತಿಗೆ ಬದ್ಧರಾಗಿ ಪ್ರಣಾಳಿಕೆಯ ಘೋಷಣೆಗಳನ್ನು ಕಾರ್ಯರೂಪಕ್ಕೆ ತಂದು ನುಡಿದಂತೆ ನಡೆದಿದ್ದೇವೆ. ಸರ್ವರಿಗೂ ಸ್ವಂತ ಸೂರಿನ ಭಾಗ್ಯವನ್ನು ನಾವು ಕಲ್ಪಿಸಿಕೊಡುತ್ತೇವೆ. ಎಲ್ಲರೂ ನೆಮ್ಮದಿಯಿಂದ ಜೀವನವನ್ನು ಸಾಗಿಸುವಂತಾಗಬೇಕು ಎಂಬುದೇ ನಮ್ಮ ಆಶಯ ಅಂತ ಡಾಕ್ಟರ್ ಪರಮೇಶ್ವರ್ ಅವರು ಬರ್ಕೊಂಡಿದ್ದಾರೆ. ಈ ಯೋಜನೆಯಂತೆ ಎಲ್ಲ ಬಡ ಜನರಿಗೆ ನಿವೇಶನ ಸಿಗೋದಂತೂ ಗ್ಯಾರಂಟಿ. ಸ್ನೇಹಿತರೆ ನೋಡಿ, ಇಲ್ಲಿ ಪತ್ರನೂ ಇದೆ, ಹಾಗೆ ಪತ್ರದಲ್ಲಿ ಏನೆಲ್ಲ ಬರೆದಿದ್ದಾರೆ ಅದನ್ನು ಸಹ ನೀವು ನೋಡ್ಬೋದು. ಸ್ನೇಹಿತರೆ, ಪ್ರತಿ ಜಿಲ್ಲೆಯಲ್ಲಿ 50,000 ಖಾಲಿ ನಿವೇಶನವನ್ನು ಗುರುತಿಸಿ ಅವುಗಳನ್ನು ಎಲ್ಲ ಬಡವರಿಗೆ ಆ ಸೈಟನ್ನು ಹಂಚಿಕೆ ಮಾಡಬೇಕು. ಹಳ್ಳಿಯಲ್ಲಾದರೆ 30-40 ಸೈಟನ್ನು ಕೊಡಬೇಕು, ಸಿಟಿಗಳಲ್ಲಾದರೆ 20x30 ಆಫ್ ಸೈಟನ್ನು ಕೊಡಬೇಕು ಅಂತ ಈಗ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಯೋಜನೆ ಎಲ್ಲ ಬಡ ಜನರಿಗೆ ನಿವೇಶನ ಸಿಕ್ಕಲಿ, ಅವ್ರಿಗೆ ಅನುಕೂಲ ಆಗಲಿ, ಯಾವುದೇ ಮಧ್ಯವರ್ತಿಗಳಾಗಲಿ, ಬ್ರೋಕರ್ಗಳ ಹಾವಳಿ ಆಗಲಿ, ಸರ್ಕಾರವೇ ನಿಜವಾದ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಸೈಟನ್ನು ಹಂಚಿಕೆ ಮಾಡ್ತೀವಿ ಅಂತ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದು ಯಾರಿಗೆಲ್ಲ ನಿವೇಶನ ಇಲ್ಲ ಅಂತಹ ಬಡವರಿಗೆ ಈಗ ರಾಜ್ಯ ಸರ್ಕಾರ ಈ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ. ಇದರ ಬಗ್ಗೆ ನಿಮಗೆ ಏನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.